ಇತ್ತೀಚೆಗೆ ನಡೆದ ಪ್ರತಿಭಟನೆಯಲ್ಲಿ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಪ್ರತಿಕೃತಿ ದಹನ ಮಾಡಿ ವಿಕೃತಿ ಮೆರೆದಿರುವ ಬಿಜೆಪಿ ಜನಪ್ರತಿನಿಧಿಗಳು ಕಾರ್ಯಕರ್ತರು ಜಿಲ್ಲೆಯ ಜನತೆಗೆ ಕ್ಷಮೆ ಕೇಳಬೇಕೆಂದು ಮಾಜಿ ಎಂಎಲ್ಸಿ ಶಾಂತಿಯಂಡ ವೀಣಾ ಅಚ್ಚಯ್ಯ ಒತ್ತಾಯಿಸಿದರು. ನಾನು ಇಂದು ರಾಜಕಾರಣಿಯಾಗಿ ಬಂದಿಲ್ಲ, ಕೊಡವತಿಯಾಗಿ ಮಾತನಾಡುತ್ತಿದ್ದು, ಕೊಡವರಿಗೆ ತಮ್ಮದೇ ಆದ ಪದ್ಧತಿಗಳಿವೆ. ಸತ್ತವರನ್ನು ಅಂತ್ಯಕ್ರಿಯೆ ಮಾಡಲು ಪದ್ಧತಿ ಇದೆ. ಆದರೆ ಹುಲ್ಲಿನ ಬೊಂಬೆಗೆ ಪೊನ್ನಣ್ಣ ಅವರ ಭಾವಚಿತ್ರ ಹಾಕಿ ಬೆಂಕಿ ಹಾಕಿ ಸಂತಸವನ್ನು ಪಡುವ ವಿಕೃತ ಮನಸ್ಥಿತಿಯನ್ನು ಬಿಜೆಪಿ ಮೆರೆದಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್, ಸುನಿಲ್ ಸುಬ್ರಹ್ಮಣಿ ಅವರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಎಂಬುದು ಸಮಾಧಾನ ತರಿಸಿದೆ ಎಂದ ಅವರು, ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷವನ್ನೇ ನಿರ್ನಾಮ ಮಾಡುವ ನಿರ್ಧಾರಕ್ಕೆ ಕೊಡವರು ಬರಲಿದ್ದಾರೆ ಎಂದು ತಿಳಿಸಿದರು. ಪ್ರಸ್ತುತ ಇಬ್ಬರು ಶಾಸಕರು ಜನಪರ ಕೆಲಸ ಮಾಡುತ್ತಿದ್ದಾರೆ. ಬೆರಳು ತೋರುವಂತಹ ಪರಿಸ್ಥಿತಿ ತಂದುಕೊಂಡಿಲ್ಲ. ಪ್ರತಿಯೊಬ್ಬರಿಗೂ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡುತ್ತಿದ್ದಾರೆ. ಜನಪರ ಕೆಲಸ ಸಹಿಸಲಾಗದೆ ಅಸಡ್ಡೆಯಿಂದ ಬಿಜೆಪಿ ಇಂತಹ ಘಟನೆಗೆ ಸಾಕ್ಷಿಯಾಗಿದೆ ಎಂದ ಅವರು, ಪ್ರತಿಭಟನೆಯನ್ನು ನಾವು ಸ್ವಾಗತ ಮಾಡುತ್ತೇವೆ. ರಾಜ್ಯದಲ್ಲಿ ಪ್ರತಿಭಟನೆ ಸಂದರ್ಭ ಎಲ್ಲೂ ಪ್ರತಿಕೃತಿ ದಹಿಸಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದ ಸಾಕಷ್ಟು ಬಾರಿ ಇಂಧನ ಬೆಲೆ ಏರಿಸಿದೆ. ನಾವ್ಯಾರೂ ಈ ಬಗ್ಗೆ ವರ್ತನೆ ಮಾಡಿಲ್ಲ ಎಂದರು. ಆವಾಗ ನಾನು ಮಾತಾಡಿದ್ದು ಕೊಡೋದಿಯಾಗಿ ಈಗ ಪಕ್ಷದ ವಿಚಾರಕ್ಕೆ ನಾನು ಬರ್ತಾ ಇದ್ದೇನೆ. 1 ವರ್ಷದ ಅವಧಿಯಲ್ಲಿ ನಮ್ಮ ಇಬ್ಬರು ಶಾಸಕರು ಕೂಡ ಜನಪರ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇದರಲ್ಲಿ ಎಳ್ಳಷ್ಟು ಸಂಶಯ ಯಾರಿಗೂ ಬೇಡ. ಯಾರು ಅವರನ್ನ ಬೆರಳು ಮಾಡಿ ತೋರಿಸುವಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿಲ್ಲ. ಉತ್ತಮವಾಗಿ ಇಬ್ಬರು ಸಂಘಟಿತರಾಗಿ ಈ ಕೊಡಗಿನ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನರ ಸಮಸ್ಯೆಗಳನ್ನು ಅರಿತು ಅದಕ್ಕೆ ಸ್ಪಂದನೆ ಕೊಡುವಂತಹ, ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ನಮ್ಮ ಇಬ್ಬರು ಶಾಸಕರು ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವಾರ ಕೊಡಗಿನ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಮಂತ್ರಿಗಳನ್ನು ಕಂಡು ಇಬ್ಬರೂ ಕೂಡ ಹೋಗಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನೀವೆಲ್ಲ ನೋಡ್ತಾ ಇದ್ದೀರ. ಜೊತೆಗೆ ಅನೇಕ ವಿಚಾರಗಳಲ್ಲಿ ಕೊಡವರಿಗೆ ಆಗಲಿ ಅಥವಾ ಮುಸ್ಲಿಮ್ಸರಿಗೆ ಆಗಲಿ ಗೌಡರಿಗೆ ಆಗಲಿ ಯಾರು ವೋಟರ್ಸ್ ಇದ್ದಾರೆ ಅವರ ಎಲ್ಲ ಸಮುದಾಯಗಳಿಗೂ ಕೂಡ ಒಂದೇ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಪ್ರಿಯತೆ ಗಳಿಸುವಂತಹ ಈ ಸಂದರ್ಭದಲ್ಲಿ ಬಿಜೆಪಿಯವರು ಅವರ ಮೇಲಿನ ಒಂದು ಅಸೂಯೆಗೆ ಈ ರೀತಿ ವರ್ತನೆ ಮಾಡ್ತಾರೆ ಅಂತ ನಾನು ನೇರವಾಗಿ ಆರೋಪವನ್ನು ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಜನ ನೆಮ್ಮದಿಯಾಗಿ ಬದುಕುವಂಥ ವ್ಯವಸ್ಥೆಯನ್ನು ನಮ್ಮ ಇಬ್ಬರು ಶಾಸಕರು ಕೂಡ ಮಾಡ್ತಾ ಇದ್ದಾರೆ. ಬೇರೆಯವರು ಮಾಡಿಲ್ಲಂತ ನಾನು ಖಂಡಿತ ದೂಷಣೆ ಮಾಡೋದಿಲ್ಲ. ಆದರೆ ನಾವೇನು ಹೇಳೋದು, ಒಬ್ಬ ಜನಪ್ರತಿನಿಧಿ ಆದಮೇಲೆ ಜನಪ್ರತಿನಿಧಿ ಆಗುವವರಿಗೆ ಇಲೆಕ್ಷನಲ್ಲಿ ನಾವು ಪಕ್ಷವನ್ನು ಬಿಂಬಿಸ್ಕೊಂಡು ಅದರ ಮುಖಾಂತರ ಮತವನ್ನು ಕೇಳ್ಕೊಂಡು ಬರ್ತಾ ಇದ್ದೀವಿ. ಆದರೆ ಅದಾದ ನಂತರ ನಮ್ಮ ಇಬ್ಬರು ಶಾಸಕರು ಕೂಡ ಎಲ್ಲವರನ್ನ ಕೂಡ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ನಮ್ಮ ಕಾಂಗ್ರೆಸ್ಸಲ್ಲೇ ನಮ್ಮನ್ನು ಕೇಳ್ತಾ ಇದ್ದಾರೆ, ಯಾಕೆ ಬಿಜೆಪಿಯವರೆಲ್ಲ ಹೋಗಿ ನಮ್ಮ ಶಾಸಕರ ಮನೆಯಲ್ಲಿ ನಿಂತ್ಕೊಳ್ತಾರೆ, ನಮ್ಮ ಶಾಸಕರ ಆಫೀಸಿಗೆ ಹೋಗ್ತಾರೆ ಅಂತ. ನಾನು ಅವರಿಗೂ ಕೂಡ ಸಮಾಧಾನವಾಗಿ ಹೇಳ್ತಾ ಇದ್ದೀನಿ. ಯಾಕೆಂತೇಳಿದರೆ ಒಬ್ಬ ಶಾಸಕರಾಗಿ ಒಬ್ಬ ಜನಪ್ರತಿನಿಧಿ ಆಯ್ಕೆ ಆಗುವವರೆಗೆ ಮಾತ್ರ ನಮಗೆ ಪಕ್ಷ. ಆಮೇಲೆ ಎಲ್ಲರ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಅದು ನಮಗೆ ಪ್ರಯೋಜನ ಆಗುವಂತಹ ಹಂತಕ್ಕೆ ನಾವು ತಲುಪುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಮೊನ್ನೆ ತಾನೇ ನಾನು ವಾಟ್ಸಪ್ಪಲ್ಲಿ ತುಂಬ ನೋಡಿದೆ, ಬೆಳಿಗ್ಗೆ ಎದ್ದು ಹೋಗಿ ಬಿಜೆಪಿಯವರು ನಮ್ಮ ಅಪ್ಪನಣ್ಣನವ್ರ ಮನೆಯಲ್ಲಿ ಕೂತಿರ್ತಾರೆ, ಅಂಥವರೇ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾರೆ ಅಂತ. ಯಾವ ನೈತಿಕತೆ ಇದೆ ಹೇಗೆ ಈ ಪ್ರತಿಭಟನೆ ಮಾಡಿದವರಿಗೆ ಇನ್ನು ನಮ್ಮ ಪೊನ್ನಣ್ಣನವ್ರ ಮನೆಗೋ ಮಂತ್ರಗೌಡವ್ರ ಮನೆಗೆ ಹೋಗ್ಲಿಕ್ಕೆ ಯಾವ ನೈತಿಕತೆ ಇದೆ? ಮುಖ ಬೇಕಲ್ಲ ಅವರಿಗೆ, ನಾಚಿಕೆ ಆಗ್ಬೇಕಲ್ಲ ಅವರಿಗೆ. ಅವರಿಗೆ ಕೊಡಗಿನ ಬಗ್ಗೆ ಕಾಳಜಿ ಇದ್ರೆ, ಜನತೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಿದ್ರೆ ಯಾಕೆ ಈ ಪ್ರತಿಭಟನೆ ಮಾಡಲಿ. ಆದರೆ ಒಂದು ಪ್ರತಿಕೃತಿ ದಹನ ಮಾಡಿ ಕರ್ಕಸವಾಗಿ ಅವರ ಒಂದು ವರ್ತನೆಯನ್ನು ನೀವು ನೋಡಬೇಕಾಗಿತ್ತು. ನಾನು ಮೀಡಿಯಾಗಳಲ್ಲಿ ನೋಡಿದೆ, ಹೆಣ್ಣು ಮಕ್ಕಳು ಕೂಡ ಕೇಕೆ ಹಾಕಿ ನಗ್ತಾ ಇದ್ರು. ಇದು ಬೇಕಿತ್ತ? ಇಂತಹ ಒಂದು ಘಟನೆಯನ್ನು ಖಂಡಿಸಲಿಕ್ಕಾಗಿ ನಾನು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೆ. ಆದರೆ ಅವರು ಇಡೀ ಕೊಡಗಿನ ಜನರ ಕ್ಷಮಾಪಣೆಯನ್ನು ಇವರು ಕೇಳಬೇಕು ಅಂತ ನಾನು ಒತ್ತಾಯಪೂರ್ವಕವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದರೆ ಯಾರೊಬ್ಬರು ವಾಟ್ಸಪ್ಪಲ್ಲಿ ಹಾಕಿದ್ರು, ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ, ಅವರಿಗೂ ಜವಾಬ್ದಾರಿ ಇದೆ. ಪೆಟ್ರೋಲ್ ಬೆಲೆ ಏರಿಕೆಯನ್ನು ಅವರಿಗೂ ಕೂಡ ಅದರಲ್ಲಿ ಜವಾಬ್ದಾರಿ ಇದೆ ಅಂತ ಹೇಳಿದರು. ಅದರ ಹೆಸರು ಹೇಳೋದಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ದೊಡ್ಡ ಮಹನೀಯ ಅವರು ಕೂಡ ಬಿಜೆಪಿಯಲ್ಲಿ.
ಜೊತೆಗೆ ಇನ್ನೊಂದು ನನಗೆ ತುಂಬ ಬೇಸರದ ಸಂಗತಿ ಅಂತ ಹೇಳಿದರೆ ಸುಜಾತ ಶರವಣ ಅವರು ಒಬ್ಬರು ಜನಪ್ರತಿನಿಧಿ. ಅವರ ಅಣ್ಣನೂ ಕೂಡ ಮಂತ್ರಿಯಾಗಿದ್ದವರು, ಅವರ ತಮ್ಮನೂ ಕೂಡ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಆ ಸಮಯದಲ್ಲಿ ಇಂತಹ ಘಟನೆಗಳು, ಎಷ್ಟೋ ಬೆಲೆ ಏರಿಕೆಗಳು, ಎಷ್ಟೋ ಜನರಿಗೆ ಬೇಡವಾದಂಥ ಯೋಜನೆಗಳೆಲ್ಲ ಬಂದಿರುವಂಥ ಸಂದರ್ಭದಲ್ಲಿ ಅವರು ಕೂಡ ಪ್ರತಿನಿಧಿಗಳಾಗಿ ಇಲ್ಲಿ ಪ್ರತಿನಿಧಿಸ್ತಾ ಇದ್ರು. ಒಂದು ಬಾರಿ ಕೂಡ ನಾವು ಕಾಂಗ್ರೆಸ್ಸಿನವರು ಅವರನ್ನು ಈ ಥರದ ವ್ಯವಸ್ಥೆಯಲ್ಲಿ ನೋಡಲಿಲ್ಲ. ಮಾಜಿ ನಮ್ಮ ಒಂದು ನಾನು ಅದರಲ್ಲಿ ಖುಷಿ ಪಡ್ತೀನಿ ಅಂತ ಹೇಳಿದರೆ, ಈ ಯಾರು ಸುನೀಲ್ ಸುಬ್ರಹ್ಮಣ್ಯ ಆಗಲಿ, KG ಬೋಪಯ್ಯನವರೇ ಆಗಲಿ, ಅಥವಾ ನಮ್ಮ ಅಪ್ಪಚ್ಚು ರಂಜನ್ ರೈ ಅವರು ಆಗಲಿ ಇದರಲ್ಲಿ ಭಾಗಿಯಾಗಿಲ್ಲ. ಅದಕ್ಕಾಗಿ ಜನರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು, ಅಂದರೆ ಅಭಿನಂದನೆ ಅಂತಲ್ಲ, ಅವರಿಗೆ ಒಳ್ಳೇದು ಮಾಡಲಿ ಅಂತಲೂ ಕೂಡ ನಾನು ಹಾರೈಸ್ತಾ ಇದ್ದೀನಿ. ಯಾಕೆಂತೇಳಿದರೆ ಇಂಥ ಕೆಲಸ ಮಾಡಬಾರ್ದು ಅಂತ ಅವರು ಹೇಳ್ಬೋದಿತ್ತು, ಆದರೆ ಏನಾಗಿದೆ ಅವರ ಪಕ್ಷದೊಳಗೆ ಅಂತ ನನಗೆ ಗೊತ್ತಿಲ್ಲ. ಅವರು ಅದರಲ್ಲಿ ಭಾಗಿಯಾಗದಕ್ಕೆ ನನಗೆ ನಿಜಕ್ಕೂ ಅವ್ರ ಬಗ್ಗೆ ಒಂದು ಸಮಾಧಾನ ಆಗ್ತಾ ಇದೆ. ಮಾಜಿ ಸ್ಪೀಕರ್ ಆಗಿದ್ದರು ನಮ್ಮ KG ಬೋಪಯ್ಯನವರು. ಆವಾಗಲೂ ಕೂಡ ಬೆಲೆ ಏರಿಕೆ ಬೇಕಾದಷ್ಟು ನಾವು ಮಾಡ್ಬೋದಿತ್ತು ಆ ಕೆಲಸವನ್ನು. ಇವತ್ತು ಏನು BJPಯವರು ಹಾದಿ ಬೀದಿಯಲ್ಲಿ ಎಲ್ಲರನ್ನ ಸುಡ್ತಾ ಇದ್ದಾರೆ, ಆ ಕೆಲಸವನ್ನು ನಾವು ಕೂಡ ಮಾಡ್ಬೋದಿತ್ತು. ಆದರೆ ನಮಗೆ ಕೊಡಗಿನ ಜನರ ಮೇಲೆ ಕಾಂಗ್ರೆಸ್ ಅವರಿಗೆ ಅಪಾರವಾದ ಗೌರವ ಇದೆ. ಅವರು ಏನೇ ಮಾಡಿ ಅವರು ನಮ್ಮವರು. ಕೊಡಗಿಗಾಗಿ ಏನು ಕಿಂಚಿತ್ತು ಕೆಲಸ ಮಾಡಿದರೂ ಕೂಡ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಅವರು ನಮ್ಮವರು ಅಂತ ನಾವು ಒಪ್ಕೊಳ್ತೀವಿ. ಅದೇ ತದ್ವಿರುದ್ಧವಾಗಿ BJPಯವರು ಮೊನ್ನೆ ನಡೆಸ್ಕೊಂಡಂತಹ ರೀತಿ ನೋಡಿದರೆ ನಿಜಕ್ಕೂ ಸಹ ಅಸಹ್ಯ ಹುಟ್ಟುವಂತಹ ಒಂದು ವಿಚಾರವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ BJPಗೆ ಅವರ ವರ್ತನೆಯಿಂದಲೇ ಅವರ ಕೈಯನ್ನು ಸುಟ್ಟುಕೊಳ್ಳುವಂತಹ, ಅವರ ಒಂದು ಪಕ್ಷವನ್ನೇ ನಿರ್ನಾಮ ಮಾಡುವಂತಹ ಹಂತಕ್ಕೆ ಕೊಡಗಿನ ಜನರು ಬರಬೇಕು ಅಂತ ಹೇಳೋ ಒಂದು ವಿಚಾರವಾಗಿ ನಾನು ಕರೆ ಕೊಡ್ತಾ ಇದ್ದೀನಿ.